ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂತ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಎಕ್ಸ್ಪೆಕ್ಟ್ ಮಾಡ್ಬಿಡ್ತಾರೆ ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಏನು ಕೊಡ್ತೀರಿ ಸಿಎಂಗೆ? ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂಥ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂಥ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಎಕ್ಸ್ಪೆಕ್ಟ್ ಮಾಡ್ಬಿಡ್ತಾರೆ ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಏನು ಕೊಡ್ತೀರಿ ಸಿಎಂಗೆ? ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂಥ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂಥ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಎಕ್ಸ್ಪೆಕ್ಟ್ ಮಾಡ್ಬಿಡ್ತಾರೆ ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಏನು ಕೊಡ್ತೀರಿ ಸಿಎಂಗೆ? ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂಥ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂಥ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಎಕ್ಸ್ಪೆಕ್ಟ್ ಮಾಡ್ಬಿಡ್ತಾರೆ ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಏನು ಕೊಡ್ತೀರಿ ಸಿಎಂಗೆ? ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂಥ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂಥ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ. ಈ ಬಜೆಟ್ನಲ್ಲಿ ಸಾಲ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಶೂನ್ಯ ಆಗುತ್ತೆ, ಬೆಲೆ ಏರಿಕೆ ಗಗನಕ್ಕೇರುತ್ತೆ. ಎಕ್ಸ್ಪೆಕ್ಟ್ ಮಾಡ್ಬಿಡ್ತಾರೆ ಈ ರೀತಿ 100% ಇದಕ್ಕಿಂತ ಬೇರೆ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ನಲ್ಲಿ ಬೆಲೆ ಏರಿಕೆ ಗಗನಕ್ಕೇರುತ್ತೆ, ಅಭಿವೃದ್ಧಿ ಅನ್ನುವಂಥದ್ದು ಝೀರೋ ಆಗುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ. ಏನು ಕೊಡ್ತೀರಿ ಸಿಎಂಗೆ? ಈ ಸರ್ಕಾರ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಸರ್ಕಾರ ದಿವಾಳಿ ಆಗಿರುವಂಥ ಸರ್ಕಾರ. ಕಳೆದ 2 ಬಜೆಟ್ನ ಯಾವ ಸಂಗತಿಗಳನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಎಡುತ್ತಾ ಇರುವಂಥ ಸರ್ಕಾರ. ಈ ಹೊಸ ಬಜೆಟ್ನಲ್ಲಿ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ಲಿಕ್ಕೋಸ್ಕರ ಗ್ಯಾರಂಟಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿ ಜನರ ತೆರಿಗೆಯನ್ನು ಅವರಿಗೆ ಸಂಬಳ ಕೊಡಲಿಕ್ಕೆ ಬಳಸ್ಕೊಳ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದನ್ನ ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಮಾತಾಡ್ತೇವೆ.